ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಿದ್ದೀರಾ, ಗೌರ್ಮೆಂಟ್ ನಕಾಶೆ ರೋಡ್ ಇದು. ಇದು ಬಂದು ನಿಮಗೆ 40 ಅಡಿ ಗೌರ್ಮೆಂಟ್ ಮೆಟ್ಲಿಂಗ್ ರೋಡ್ ಇದು. ಇಲ್ಲಿಂದ ಜಸ್ಟ್ 100ರಿಂದ 150 ಅಡಿಗೆ ಟಾರ್ ರೋಡ್ ಇದೆ ನೋಡಿ. ಅದೇ ಊರು ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಊರು. ಊರಿಂದ ಇದೊಂದು 250ರಿಂದ 300 ಅಡಿ ಇದೆ. ಇಲ್ಲಿಂದ 150 ಅಡಿ ಟಾರ್ ರೋಡು. ಇದು 40 ಅಡಿ ರೋಡ್ ಇದು. ಈ 40 ಅಡಿ ಈ ಮೆಟ್ಲಿಂಗ್ ರೋಡ್ಗೆ ಹೊಂದ್ಕೊಂಡಿರೋವಂಥ ಜಾಗನೇ ಈ 21 ಕುಂಟೆ ಜಾಗ ಇದು. ಇದು ಬಂದು ಕೆಂಪು ಭೂಮಿ ನೋಡಿ, ಫುಲ್ ಫೆನ್ಸಿಂಗ್ ಆಗಿದೆ. ಇದು ಬಂದು ನಾರ್ತ್ ಫೇಸ್ ಬರುತ್ತೆ. ಈ ಕೆಲವ್ರು ಕೇಳ್ತಾ ಇರ್ತಾರೆ, ಇಲ್ವಿ ಇರೋವಂಥ ಪ್ರಾಪರ್ಟಿ ಬೇಕು ಅಂತ ಇರ್ತಾರೆ. ಅಂಥವ್ರಿಗಂತೂ ಇದು ತುಂಬಾ ಚೆನ್ನಾಗಿದೆ. ಮತ್ತು ಇಲ್ವಿ ಒಂದು ಮತ್ತು ಊರು ಪಕ್ಕದಲ್ಲೇ ಇದೆ. ಇಲ್ಲಿಂದ ಬರೀ ಒಂದು 350 ಅಡಿ ಊರಿದೆ ನೋಡಿ. ಫುಲ್ಲು ಫೆನ್ಸ್ ಆಗಿದೆ. ಊರು ಪಕ್ಕದೇ ಜಾಗ, ಹಿಂದೆಗಡೆ ಇರೋದೇ ಊರು. ನಿಮಗೆ ಇದಕ್ಕೆ 2 ಕಡೆ ರೋಡ್ ಇದೆ. ಇದು ಬಂದು ಟಾರ್ ರೋಡು ಮತ್ತು ಇದು ರೋಡು, ಇದು ಜಲ್ಲಿ ರೋಡ್. ಇದು ನಿಮ್ಗೆ ಈ ಕಡೆನೂ ಇದೆ, ಈ ಕಡೆನೂ ಇದೆ. 2 ಕಡೆ ನಿಮಗೆ ಈ ಜಾಗಕ್ಕೆ ರೋಡ್ ಬರುತ್ತೆ. ಮತ್ತು ನಿಮಗೆ ಅದ್ಬಸ್ತಾಗಿ ಇದು ಬಂದು ಡೈರೆಕ್ಟ್ ರಿಜಿಸ್ಟರ್ ರೆಡಿ ಇರೋಂಥ ಪ್ರಾಪರ್ಟಿ ಇದು. ಎಲ್ಲ ಪ್ರತಿಯೊಂದು ಅದ್ಬಸ್ ಎಲ್ಲ ಮಾಡಿದ್ದಾರೆ. ಮತ್ತು ಫುಲ್ ಫೆನ್ಸಿಂಗ್ ಆಗಿದೆ. ಮತ್ತು ಇದು ಪರ್ಚೇಸ್ ಮಾಡಿರೋ ಲ್ಯಾಂಡ್ ಇದು. ಇದು ಬಂದು ಜನರಲ್ ಪ್ರಾಪರ್ಟಿ ನೋಡಿ. ಅದೇ ಊರು ನೋಡಿ, ಅಲ್ಲಿ ಕಾಣಿಸ್ತದೆ ನೋಡಿ. ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಎಲ್ಲ ಮನೆ ಎಲ್ಲ ಕಾಣಿಸ್ತಿದೆಯಲ್ಲ. ಬರೀ ಇಲ್ಲಿಂದ ಹಿಂಗೆ ಹೋದರೆ ಬರೀ ಒಂದು 200 ಅಡಿಗೆ ಸಿಗುತ್ತೆ. ಬಟ್ ರೋಡಲ್ಲಿ ಹೋಗ್ತೀನಿ ಅಂತಂದರೆ ನಿಮ್ಗೆ 350 ಅಡಿ ಬೇಕು. ಅಲ್ಲಿಗೆ ಹೋಗೋಕೆ, ಊರಿಗೆ ಹೋಗೋಕ್ಕೆ. ಹಿಂಗೆ ಹೋಗ್ತೀನಿ ಅಂತಂದ್ರೂ ಕೂಡ ನಿಮಗೆ ಸೇಮ್ 350 ಅಡಿನೇ ಆಗುತ್ತೆ. ಊರು ಪಕ್ಕದಲ್ಲಿರುವಂಥ ಜಾಗ ಇದು. ಆರಾಮಾಗಿ ನೀವು ಇಲ್ಲೊಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಇಲ್ಲಿಂದ ಒಂಚೂರು ಮುಂದೆ ಹೋದರೆ ಒಂದು 200 ಅಡಿಯಿಂದ ಮನೆಗಳೆಲ್ಲ ಸ್ಟಾರ್ಟ್ ಇದೆ. ಮನೆಗಳೆಲ್ಲ ಇದೆ ನೋಡಿ. ಅಲ್ಲೆಲ್ಲ ಮನೆಗಳಿದೆ, ಅಲ್ಲೆಲ್ಲ ನೋಡಿ. ಅದೆಲ್ಲ ಮನೆಗಳು ಕಾಣಿಸ್ತಿದೆಯಲ್ಲ, ಅದು ಮನೆ ಮತ್ತು ಇದು ಮನೆ. ಯಾರೆಲ್ಲ 20 ಕುಂಟೆ 25 ಕುಂಟೆ ಅಂತ ನೋಡ್ತಾ ಇರೋರಿಗೆ ಈ 21 ಕುಂಟೆ ಅಂತ ತುಂಬಾ ಚೆನ್ನಾಗಿದೆ. ಮತ್ತು ನಿಮಗೆ ನೋಡಿ, ನಿಮಗೆ ಕಾಲುವೆ ನೀರು ಕೂಡ ಬರ್ತಾ ಇದೆ. ಇಲ್ಲಿ ನೀರಾವರಿಗೂ ಏನು ತೊಂದರೆ ಇಲ್ಲ. ನಿಮಗೆ ಬೋರ್ ಹಾಕ್ಸೋ ಅವಶ್ಯಕತೆನೇ ಬರಲ್ಲ. ಯಾಕೆಂದರೆ ಕಾಲುವೆ ನೀರು ಇರೋದ್ರಿಂದ ನಿಮಗೆ ಆರಾಮಾಗಿ ನೀವು ಇಲ್ಲಿಂದ ನೀವು ನೀರನ್ನ ಪಂಪ್ ಮಾಡ್ಕೊಂಡು ಏನು ಬೇಕಾದರೂ ಹೊಸ್ದಾಗಿ ನೀವು ಫಾರ್ಮೇಷನ್ ಮಾಡ್ಕೊಬೋದು. ಯಾರಿಗಾದ್ರೂ 21 ಕುಂಟೆ ಬೇಕು ಅಂತಂದರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ ಹತ್ತತ್ರ 80 ಅಡಿಗಿಂತ ಜಾಸ್ತಿ ನಿಮಗೆ ರೋಡ್ ಫೇಸ್ ಬರುತ್ತೆ. ಈ ಜಾಗ ಬಂದು ನಿಮಗೆ 80 ಅಡಿಗಿಂತ ಜಾಸ್ತಿ ರೋಡ್ ಫೇಸ್ ಬರುತ್ತೆ. ಮತ್ತು ನಿಮಗೆ ಇದು ನಾರ್ತ್ ಫೇಸ್ ಬರುತ್ತೆ ನೋಡಿ. ಅಕ್ಕಪಕ್ಕ ಊರವರೆಲ್ಲ ತೆಂಗು, ಬಾಳೆ, ಅಡಿಕೆ ತೋಟಗಳೆಲ್ಲ ಮಾಡ್ಕೊಂಡಿದ್ದಾರೆ. ನೀವು ಕೂಡ ಹೊಸದಾಗಿ ಇಲ್ಲಿ ಏನು ಬೇಕಾದರೂ ಫಾರ್ಮೇಷನ್ ಮಾಡ್ಕೋಬೋದು. ಚಿಕ್ಕ ಜಾಗ ನೋಡೋವಂಥವ್ರಿಗೆ ಇದಂತೂ ತುಂಬಾ ಚೆನ್ನಾಗಿದೆ. ಇದ್ರ ಬೆಲೆ ಬಂದು 2 ಲಕ್ಷ ಅಂತ ಹೇಳ್ತಾರೆ. ಕುತ್ಕೊಂಡು ಮಾತಾಡಿದ್ರೆ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ. ಸುಮ್ಮನೆ ನಾವು ಕೇಳಿದ್ರೆ ಹಂಗಂತ ಹೇಳ್ತಾರೆ ಈ ಬ್ರೋಕರ್ಗಳಿಗೆ ಅಂದ್ಬಿಟ್ಟು ಇಷ್ಟು ಬೆಲೆ ಹೇಳ್ತಾರೆ. ನೇರ ಓನರ್ ಟು ಓನರ್ ಮಾತಾಡಿದ್ರೆ ತುಂಬಾ ಹೆಚ್ಚು ಕಮ್ಮಿ ಆಗುತ್ತೆ, ಜಾಸ್ತಿನೇ ಹೆಚ್ಚು ಕಮ್ಮಿ ಆಗುತ್ತೆ. ಜಾಗ ಮಾತ್ರ ಒಳ್ಳೆ ಬಜೆಟ್, ಯಾರಾದರೂ ಒಂದು ಕಮ್ಮಿ ಬಜೆಟಲ್ಲಿ ನೋಡ್ತಾ ಇರೋವಂಥವ್ರಿಗೆ ಈ ಜಾಗ ತುಂಬಾ ಚೆನ್ನಾಗಿದೆ. ಮತ್ತು ಪ್ರೈಸ್ ಕೂಡ ಕಮ್ಮಿ ಆಗುತ್ತೆ. ನೋಡಿ, 21 ಕುಂಟೆಗೆ ಈ ಟಾರ್ ರೋಡಿಂದ ಬರೀ ಒಂದು 300 ಅಡಿ, 300ರಿಂದ 250 ಅಡಿ ನೋಡಿ. ಆ ಬೆಟ್ಟ ಇದೆಯಲ್ಲ, ಅಷ್ಟೇ ಹತ್ರ. ಇಲ್ಲಿಂದ ಹಿಂಗೆ ಹೋದರೆ ನೋಡಿ, ಆ ಗಾಡಿ ಇದೆಯಲ್ಲ, ಹಂಗೆ ಹೋದರೆ ಅದೇ ಜಾಗ. ಈ ಜಾಗದ ಹಿಂದೆಗಡೆ ಬರೋದೇ ಆ ಜಾಗ. ಮತ್ತು ನಿಮಗೆ ಅಲ್ಗೂರಿಂದ ಬರೀ 6 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ ನೋಡಿ. ಎಷ್ಟು ಪ್ಯೂರ್ ಕೆಂಪು ಭೂಮಿ ನೋಡಿ. ನಿಮಗೆ ಊರು ಪಕ್ಕದೇ ಜಾಗ ನೋಡಿ, ಪ್ಯೂರ್ ಕೆಂಪು ಭೂಮಿ ನೋಡಿ. ಅಕ್ಕಪಕ್ಕ ಎಲ್ಲ ಮನೆಗಳಿದೆ. ಊರು ಪಕ್ಕದ ಜಾಗ. ಬರೀ ಇಲ್ಲಿಂದ ನಿಮ್ಗೊಂದು 300ರಿಂದ 250 ಅಡಿ ಅಷ್ಟೇ ನೋಡಿ. ಇದೇ ಟಾರ್ ರೋಡ್ ಕಿತ್ತೋಗಿದೆ. ಇಲ್ಲಿಂದ ಹಿಂಗೆ ಹೋದರೆ 40 ಅಡಿ. ಇದು ಬಂದು 33 ಅಡಿ. ಅಲ್ಲಿ ಬಂದು ಆ ಜಾಗಕ್ಕೆ ಬಂದು ಆ ರೋಡಿಗೆ ಬಂದು 40ರಿಂದ 50 ಅಡಿ ಇದೆ. 40 ಅಡಿ ರೋಡ್ ಹೀಗಿದೆ. ಎಲ್ಲ ಗಿಡ ಬೆಳ್ಕೊಂಡು 50ರಿಂದ 60 ಅಡಿ ಅದು. ಈಗೆಲ್ಲ ಬಂದು ಓಡಾಡೋಕ್ಕೆ 40 ಅಡಿ ಇದೆ ರೋಡ್.